ವರ್ಷಕ್ಕಾಗುವಷ್ಟು ಚಿಪ್ಸ್ ಮನ್ಯಾಗ ಮಾಡಿಟ್ಕೊಂಡು ಬೇಕಾದಾಗ ತಿಂದ್ರೆ ಹೆಂಗಿರುತ್ತೆ? ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಪ್ಯಾಕೆಟ್ನಾಗಿನ ಚಿಪ್ಸ್ ತಿನ್ನೋ ಬದಲು ಮನ್ಯಾಗ ಮಾಡಿಟ್ಕೊಂಡು ಹೆಲ್ದಿಯಾಗಿರೋ ಚಿಪ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಮಮ್ಮಿ ಬ್ಯಾಸ್ಗ್ಯಾಗ 5-10 kg ಆಲೂ ತಂದು ವರ್ಷಕ್ಕಾಗುವಷ್ಟು ಚಿಪ್ಸ್ ಮಾಡಿಡ್ತಿದ್ರು. ವರ್ಷಾಂಗಟ್ಲೆ ಇಟ್ಟರು ಏನು ಹಾಳಾಗ್ತಿದ್ದಿಲ್ಲ. ಅದ ರೆಸಿಪಿ ನಾನು ನಿಮಗಿಲ್ಲಿ ತೋರ್ಸಾತೀನಿ. ನಾವಿಲ್ಲೊಂದು 5 kg ಆಲೂ ತೊಗೊಂಡೇವಿ. ಇದನ್ನು ಚಿಪ್ಸ್ ಹೆರಿಯೋ ಮಣಿ ಇರುತ್ತಲ್ಲ ಅದ್ರೊಳಗೆ ಫುಲ್ ತೆಳ್ಳಗಿರಬಾರ್ದು, ಮೀಡಿಯಮ್ ತಿನ್ ಲೇಯರ್ ಬರುವಷ್ಟು ಹೆರ್ಚ್ಕೋಬೇಕು. ಹಿಂಗೆ ಪ್ಲೇಟ್ ಒಳಗೆ ಡ್ರೈ ಹೆರ್ಚ್ಕೋಬಾರ್ದು, ನೀರು ಒಳಗನ ಹೆರ್ಚಿ ಹಾಕೋಬೇಕು. ಮಾರ್ಕೆಟ್ನಾಗ ಚಿಪ್ಸಿಗಂತನ ಬೇರೆ ಆಲೂ ಸಿಗುತ್ತೆ, ಕೇಳಿ ತಗೋರಿ. ಅದ್ರದ್ದು ಸಿಪ್ಪಿ ತೆಳ್ಳಗಿರುತ್ತೆ, ಸ್ಟಾರ್ಚನ್ನು ಕಡಿಮೆ ಇರುತ್ತೆ. ಚಿಪ್ಸ್ ಫುಲ್ ವೈಟಾಗಿ ಬರಬೇಕಂದ್ರೆ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ, ಮಿಸ್ ಮಾಡ್ಲಾರ್ದಂಗೆ. ನಡು ಟಿಪ್ಸ್ ಹೆಂಗೆ ಮಾಡ್ಬೇಕಂತೆಲ್ಲ ಹೇಳ್ತಿರ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಿಂಗೆ ಎಲ್ಲ ಆಲೂನು ನೀರೊಳಗೆ ಹೆರ್ಚ್ಕೊಂಡಾದ್ಮ್ಯಾಗ ಅದನ್ನ 2-3 ಸತಿ ನೀರಿನಾಗ ತೊಳಿಬೇಕು. ನೀವೆಷ್ಟು ಸ್ವಚ್ಛ ತೊಳ್ಕೊತೀರಿ ಚಿಪ್ಸು ಅಷ್ಟು ವೈಟ್ ಕಲರ್ ಬರ್ತಾವೆ. ಚಿಪ್ಸ್ ಕೆಂಪು ಕಲರ್ ಬರಬಾರ್ದು, ಫುಲ್ ವೈಟಾಗಿ ಬರ್ಬೇಕಂದ್ರೆ ನೀವೆಷ್ಟು ಸ್ವಚ್ಛ ತೊಳಿತೀರಿ 2-3 ಸತಿ ನೀರು ತಿಳಿ ಕಾಣುವಂಗೆ ತೊಳಿಬೇಕು. ನೀರಾಗ ಸ್ವಚ್ಛಕ್ಕೆ ತೊಳ್ಕೊಂಡ್ಮ್ಯಾಗ ನೀರು ಬಸದು ಮತ್ತು ಇನ್ನೊಂದು ನೀರಾಗ ರಾತ್ರಿ ಇಡೀ ಇಡಬೇಕು. ಅಂದ್ರೆ ಸ್ಟಾರ್ಚ್ ಎಲ್ಲ ಹೋಗಿ ಚಿಪ್ಸ್ ಇನ್ನೂ ವೈಟ್ ಆಗ್ತಾವೆ. ನೀರು ಮೊದಲ ಕಾಯಕ್ಕಿಟ್ಟಿತ್ತು. ಬಿಸಿ ಆದ್ಮ್ಯಾಗ ನೀರಿಗೆ 1 kgಗೆ 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡು ರಾತ್ರಿ ಎಲ್ಲ ನೆನೆಯಕ್ಕಿಟ್ಟಿದ್ವಲ್ಲ ಆಲೂನ ಅದನ್ನು ನೀರಾಗಿಂದ ತೆಗೆದು ಸ್ವಲ್ಪ ಮುಳುಗುವಷ್ಟು ಆಲೂ ಹಾಕ್ಕೋಬೇಕು. ಫುಲ್ ಹಾಕೋಬಾರ್ದು, ನೀರು ಸ್ವಲ್ಪ ಕಾಣ್ತಿರ್ಬೇಕು. ಅಷ್ಟು ಆಲೂ ಹಾಕ್ಕೊಂಡು ಒಂದು 2-3 ನಿಮಿಷ ಕೈಯಾಡಿಸ್ಬೇಕು. ಭಾಳ ಕೈಯಾಡಿಸ್ಬಾರ್ದು, ಮುರಿದು ಹೋಗ್ತಾವೆ. ಭಾಳೂ ಕುದಿಸ್ಬಾರ್ದು, ಇಲ್ಲಾಂದ್ರೆ ಆ ಥರ ಮುರಿದಂಗೆ ಆಗ್ಬಿಡ್ತಾವೆ. ಸ್ವಲ್ಪ ಹಿಂಗೆ ಒಂದು 2-3 ನಿಮಿಷ ಆದಮೇಲೆ ತೆಗೆದು ನೋಡಬೇಕು, ಅವಾಗ ಮುರಿಬಾರ್ದು. ಅಷ್ಟು ಸೇಮ್ ಶೇಪ್ ಇತ್ತಂದ್ರೆ ಆವಾಗ ಈ ಥರ ಸಾಣ್ಗಿ ಏನಾರ ಇರುತ್ತಲ್ಲ ಅದ್ರೊಳಗೆ ಫುಲ್ ನೀರು ಬಸ್ಕೋಬೇಕು. ಅಳ್ಗಿ ಮ್ಯಾಗ ಬಿಸ್ಲಾಗ ಒಂದು ಉದ್ದಕ್ಕೆ ಸೀರೆ ಹಾಸೇವಿ, ಇಲ್ಲಾಂದ್ರೆ ನಿಮ್ದು ಶಣ್ಗಿ ಶೀಟ್ ಇರುತ್ತಲ್ಲ ಅದ್ರ ಮ್ಯಾಗೂ ಹಾಕ್ಬೋದು. ಹಿಂಗೆ ಒಂದೊಂದನ್ನು ಸಪ್ರೇಟಾಗಿ ಬಿಡಿಸಿ ಹಾಕಬೇಕು. ಇದನ್ನ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಅನ್ನಷ್ಟೊತ್ತಿಗೆ ಕಡಕ್ ಬಿಸಿಲಿನಾಗ ಫುಲ್ ಚೊಲತ್ನಾಗ ಒಣಗಬೇಕು. ಮರುದಿವ್ಸ ಇನ್ನೊಂದು ಸತಿ ಸಂಜೆ ಅನ್ನಷ್ಟೊತ್ತಿಗೆ ಒಣಗಿರ್ತಾವೆ, ಮರುದಿವ್ಸ ಇನ್ನೊಂದು ಸತಿ ಬಿಸಿಲಾಗ ಒಣಗಿಸ್ಬೇಕು. ಯಾಕಂದ್ರೆ ವರ್ಷಾಂಗಟ್ಲೆ ಇಡ್ತೀವಲ್ಲ, ಫುಲ್ ಒಣಗಿದ್ಮ್ಯಾಗ ಒಂದು ಏರ್ಟೈಟ್ ಬಾಕ್ಸ್ನಾಗ ಹಾಕಿಡ್ಬೇಕು. ಒಣಗಿದ್ಮ್ಯಾಗ ಎಣ್ಣೆ ಒಳಗೆ ಕರೆದು ಕುದಿಬೇಕಾರನ ಉಪ್ಪು ಹಾಕಿರ್ತೇವಲ್ಲ, ಹಾಗಾಗಿ ಉಪ್ಪೇನು ಬೇಕಾಗಿಲ್ಲ. ಬೇಕಂದ್ರೆ ಮ್ಯಾಗ ಇನ್ನೊಂದು ಸ್ವಲ್ಪ ಉಪ್ಪು, ಒಣಖಾರ, ಚಾಟ್ ಮಸಾಲ ಹಾಕಿ ತಿಂದ್ರೆ ಅಂಗಡಿಯಾಗಿನ ಚಿಪ್ಸ್ ಬೇಡ, ಇವ ತಿನ್ಬೇಕನ್ಸುತ್ತೆ. ಬಿಸಿಲಿದ್ದಾಗ ಇಲ್ಲ ಈ ಸಲ ಬ್ಯಾಸ್ಗ್ಯಾಗ ವರ್ಷಕ್ಕಾಗುವಷ್ಟು ಚಿಪ್ಸ್ ನೀವು ಹಿಂಗೆ ಮನ್ಯಾಗ ಮಾಡಿಟ್ಕೊಂಡು ಹೊರಗಿನ ತಿನ್ನೋ ಬದಲು ಹೆಲ್ದಿಯಾಗಿ ಮನ್ಯಾಗ ತಿನ್ನಿರಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಚಿಕ್ಕ ಮಕ್ಳಿಗೆ ಬಾಕ್ಸಿಗೂ ಹಾಕ್ಬೋದು. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.